ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪಿ ಯು ಬೋರ್ಡಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆಕೆಂಡ್ ಇಯರ್ಗೆ 24-25 ಇಯರ್ಸ್ಗೆ 3 ಮಾಡೆಲ್ ಪೇಪರನ್ನು ಬಿಟ್ಟಿದ್ದಾರೆ ಬೋರ್ಡಲ್ಲಿ ಅಲ್ವಾ. ಸೊ 3 ಮಾಡೆಲ್ ಪೇಪರಲ್ಲಿ ಇವತ್ತು ನಾನು ಫಸ್ಟ್ ಮಾಡೆಲ್ ಪೇಪರ್, ಓಕೆ, ಸೆಕೆಂಡ್ ಪಿ ಯುದು ಫಸ್ಟ್ ಮಾಡೆಲ್ ಪೇಪರ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಓಕೆ, ದ ಫಸ್ಟ್ ಕ್ವಶನ್ ನೋಡ್ರಪ್ಪ, ಫಸ್ಟ್ ಮಾಡೆಲ್ ಪೇಪರ್ದು ಫಸ್ಟ್ ಕ್ವಶನ್ನು. ಈ ಸಲ ಎಲ್ಲ ಪ್ಯಾಟರ್ನ್ ಸ್ವಲ್ಪ ಚೇಂಜಸ್ ಆಗಿದೆ. ನೀವು ತುಂಬ ಡೀಪಾಗಿ ಓದಬೇಕಾಗತ್ತೆ ಕ್ವಶನ್ಸ್ಗಳನ್ನ. ಕೆಲವೊಂದು ಕ್ವಶನ್ಸು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಲೈನಿಂದ ಬೇಕಾದರೂ ಬರ್ಬೋದು. ಸೊ ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋರು ಆದಷ್ಟು ಟೆಕ್ಸ್ಟ್ ಬುಕ್ಕನ್ನು ನೀವು ಲೈನ್ ಟು ಲೈನ್ ಓದಲೇಬೇಕಾಗತ್ತೆ. ಸೊ ಕ್ವಶನ್ಸ್ ನೋಡ್ತಾ ಹೋಗೋಣ, ಕ್ವಶನ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ಮೊದಲನೇ ಕ್ವಶನ್ನು ಫಿನಾಲ್ ಚಾಪ್ಟರಿಂದ ಇದೆ. ದ ರೋಲ್ ಆಫ್ CO2 ಇನ್ ಕೋಲ್ ಬೇಸ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಇದು ಅಷ್ಟೇ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ ಈ ವರ್ಡನ್ನು, CO2. ನಾವು ಯೂಶಲಿ ಕೋಲ್ ಬೇಸ್ ರಿಯಾಕ್ಷನ್ ಎಲ್ಲರೂ ಬರೆದು ಪ್ರಾಕ್ಟೀಸ್ ಮಾಡ್ತಿರ್ತೀರ, ನಿಮ್ಮಿಂಗ್ ರಿಯಾಕ್ಷನ್ ಬರ್ಬೋದು ಅಂತ. ಬಟ್ ಅದೇ ಟೆಕ್ಸ್ಟ್ ಬುಕ್ಕಲ್ಲಿ CO2 ಇಟ್ಸ್ ಆಕ್ಟ್ಸ್ ಆಸ್ ಎ ವೀಕ್ ಎಲೆಕ್ಟ್ರೋಫೈಲ್. ಆ ಕೋಲ್ ಬೇಸ್ ರಿಯಾಕ್ಷನಲ್ಲಿ CO2 ಏನಾಗಿ ಬಿಹೇವ್ ಆಗುತ್ತೆ ಅಂತ ಒಂದು ಲೈನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಕ್ಟ್ಸ್ ಆಸ್ ಎ ವೀಕ್ ಎಲೆಕ್ಟ್ರೋಫೈಲ್ ಅಂತ ಹೇಳ್ಬಿಟ್ಟು. ಸೊ ಆನ್ಸರ್ ಈಸ್ ವೀಕ್ ಎಲೆಕ್ಟ್ರೋಫೈಲ್. ಸೊ ಅದನ್ನು ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 2, in DNA the linkage between the different nitrogenous bases. ನೈಟ್ರೋಜಿನಸ್ ಬೇಸಸ್ ನಿಮ್ಗೆ ಗೊತ್ತಿದೆ, ಅಡಿನೈನ್, ಥೈಮಿನ್, ಗುವನೈನ್, ಸೈಟೋಸಿನ್ ಅಂತ ಅಲ್ವಾ, CG. ಸೊ ಇವುಗಳ ಮಧ್ಯೆ ಯಾವ ಬಾಂಡ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವುಗಳ ಮಧ್ಯೆ ಇರೋದು ಹೈಡ್ರೋಜನ್ ಬಾಂಡಿಂಗ್. ಇದು ಅಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಆಗಿದೆ. ಇಲ್ಲಿ ಬೇರೆ ಬೇರೆ ಲಿಂಕೇಜ್ ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ಒಂದಷ್ಟು ಐಡಿಯಾ ಕೊಡ್ತೀನಿ ನಾನು ನಿಮಗೆ. ಪಾಸ್ಪೇಟ್ ಲಿಂಕೇಜ್ ಎಂತಿದೆ. ಸೊ ಪಾಸ್ಪೇಟ್ ಲಿಂಕೇಜ್ ಇದು ನಿಮಗೆ ನ್ಯೂಕ್ಲಿಯೋಟೈಡಿಂದ DNA ಫಾರ್ಮ್ ಆಗಬೇಕಾದ್ರೆ, RNA ಫಾರ್ಮ್ ಆಗಬೇಕಾದ್ರೆ ಫಾರ್ಮ್ ಆಗುವಂಥ ಲಿಂಕೇಜ್ ಅದು, ನ್ಯೂಕ್ಲಿಯೋಟೈಡಿಂದ DNA ಫಾರ್ಮ್ ಆಗಬೇಕಾದ್ರೆ. ಇನ್ನು ಗ್ಲೈಕೋಸಿಡಿಕ್ ಲಿಂಕೇಜ್ ಅನ್ನೋದು ಕಾರ್ಬೋಹೈಡ್ರೇಟ್ಸಲ್ಲಿ ಬರೋದು. 2 ಕಾರ್ಬೋಹೈಡ್ರೇಟ್ಸ್ನ ನೀವು ಜಾಯಿನ್ ಮಾಡಬೇಕು ಅಂತ ಹೇಳಿದಾಗ ಥ್ರೂ ಗ್ಲೈಕೋಸಿಡಿಕ್ ಲಿಂಕೇಜ್. ಇಫ್ ಯು ರಿಮೆಂಬರ್, ನೀವೀಗ ಬರೀತೀರ, ಹೀಗೆ ಜಾಯಿನ್ ಮಾಡ್ತಿರ್ತೀರ, ಅದು ಗ್ಲೈಕೋಸಿಡಿಕ್ ಲಿಂಕೇಜು. ಇನ್ನು ಪೆಪ್ಟೈಡ್ ಲಿಂಕೇಜು 2 ಅಮೈನೋ ಆಸಿಡ್ಸ್ ಮಧ್ಯೆ ಬರುವಂಥದ್ದು. ಪ್ರೋಟೀನ್ ಫಾರ್ಮ್ ಆಗಬೇಕು ಅಂದರೆ 2 ಅಮೈನೋ ಆಸಿಡ್ಸ್ ಜಾಯ್ನ್ ಆಗಬೇಕಲ್ವಾ. ಸೊ 2 ಅಮೈನೋ ಆಸಿಡ್ ಜಾಯ್ನ್ ಆದಾಗ ಫಾರ್ಮ್ ಆಗೋದು ಪೆಪ್ಟೈಡ್ ಲಿಂಕೇಜ್. ಬಟ್ ಅವ್ರು ಕೇಳ್ತಿರೋದು DNA ನೈಟ್ರೋಜಿನಸ್ ಬೇಸಸ್ ಮಧ್ಯೆ ಅಂದರೆ CG ಇದರ ಮಧ್ಯೆ ಇರೋ ಬಾಂಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ದ ಹೈಡ್ರೋಜನ್ ಬಾಂಡಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಥರ್ಡ್ ಕ್ವಶನ್ನು ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ ಇದೆ. ಭಾಳ ಚೆನ್ನಾಗಿದೆ ಕ್ವಶನ್ ಇದು. ಇಲ್ಲಿ ನೋಡಿ, ದ ಕಾಂಪ್ಲೆಕ್ಸ್ PtCl2,4H3Br2 ಇಸ್ ಟ್ರೀಟೆಡ್ ವಿತ್ ಎಕ್ಸೆಸ್ ಆಫ್ ಸಿಲ್ವರ್ ನೈಟ್ರೇಟ್ ಜೊತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ಇಂಪಾರ್ಟೆಂಟ್. 2 moles ಆಫ್ AgBr ಇಸ್ ಪ್ರೆಸಿಪಿಟೇಟೆಡ್. ಇಲ್ಲಿ ಹಿಂಟ್ ಇದೆ, ಅಂದರೆ ಸಿಲ್ವರ್ ನೈಟ್ರೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಎಷ್ಟು ಮೋಲ್ AgBr ಬರ್ತಾ ಇದೆ? 2 mole AgBr ಬರ್ತಾ ಇದೆ. ಇದೇ ನಿಮಗೆ ಹಿಂಟ್ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೆ. ನಿಮ್ಗೆ ಗೊತ್ತಿರ್ಬೋದು, ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಈ ಥರ ಬ್ರ್ಯಾಕೆಟ್ ಹಾಕಿ ಬರೆದ್ರೆ ಆಚೆ ಒಂದು ಅಯಾನ್ ಇರುತ್ತೆ, ಹೌದಾ, ಸಿಂಪಲ್ ಅಯಾನ್ ಇರುತ್ತೆ. ಸೊ ಆಚೆ ಯಾವುದು ಅಯಾನ್ ಇರುತ್ತೋ ಅದು ಡಿಸೋಸಿಯೇಟ್ ಆಗುತ್ತೆ, ಅಯನೈಸ್ ಆಗುತ್ತೆ. ಒಳಗಡೆ ಮೆಟಲ್ ಇರುತ್ತೆ, ಲಿಗ್ಯಾಂಡ್ ಇರುತ್ತೆ, ಅದು ಡಿಕಂಪೋಸ್ ಆಗೋದಿಲ್ಲ, ಹೌದಾ. ಒಂದು ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಮೆಟಲ್ಲು, ಲಿಗ್ಯಾಂಡು ಮತ್ತು ಸಿಂಪಲ್ ಅಯಾನ್ ಇದ್ದಾಗ ಈ ರೀತಿ ಡಿಕಂಪೋಸ್ ಆಗುತ್ತೆ, ಹೌದಾ. ಮೆಟಲ್ ಟು ಲಿಗ್ಯಾಂಡ್ ಡಿಕಂಪೋಸ್ ಆಗೋದಿಲ್ಲ. ಸೊ ಅದನ್ನು ಐಡಿಯಾ ಇಟ್ಕೊಂಡು ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಏನು, ಈಗ ಅವ್ರು ಹೇಳಿದ್ರು 2 moles AgBr ಬರಬೇಕು ಅಂದರೆ ಆ Br ಇದೆಯಲ್ಲ, ಇದರಲ್ಲಿ ಈ Br ಇದೆಯಲ್ಲ, ಈ Br ಎಲ್ಲಿರಬೇಕು? ಬ್ರ್ಯಾಕೆಟಿಂದ ಆಚೆ ಬರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈ ಥರ ಬರೆದ್ರೆ ನಾನೀಗ ಅದು ಫಾರ್ಮುಲಾನ PT NH3,4ನ ಒಳಗಡೆನೇ ಇಟ್ಕೋತೀನಿ, ಆಯಿತಾ. Cl2 ಒಳಗಡೆನೇ ಇಟ್ಕೋತೀನಿ. ಸೊ Br2ನ ಹೊರಗಡೆ ತೊಗೊಳ್ಳೋಣ. ಸೊ ಯಾಕೆ Br2ನ ಹೊರಗಡೆ ತೊಗೊಂಡೆ ಅಂದರೆ ಅವ್ರು ಹೇಳ್ತಿದ್ದಾರೆ 2 mole AgBr PPT ಬರ್ತಾ ಇದೆ. ಅಂದರೆ 2 mole AgBr PPT ಬರಬೇಕು ಅಂದರೆ 2 Br ಆಚೆ ಇರಲೇಬೇಕು. ಅಕಸ್ಮಾತ್ Cl ಆಚೆ ಇದ್ದಿದ್ರೆ AgCl PPT ಕೂಡ ಬರ್ತಿತ್ತು. ಬಟ್ ಅಲ್ಲಿ ಅವರು AgCl PPT ಅಂತ ಹೇಳಿಲ್ಲ, AgBr PPT ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಅದರ ಅರ್ಥ Br ಬ್ರ್ಯಾಕೆಟಿಂದ ಆಚೆ ಇರುತ್ತೆ. ಸೊ ಬ್ರ್ಯಾಕೆಟಿಂದ ಆಚೆ ಇದ್ರೆ ಏನಾಗುತ್ತೆ? ಅದು ಡಿಕಂಪೋಸ್ ಆಗುತ್ತೆ ಸಾಲ್ವೆಂಟಲ್ಲಿ. ಸೊ ಅವಾಗ ಸಿಲ್ವರ್ ನೈಟ್ರೇಟ್ ಹಾಕಿರ್ತಿರಲ್ಲ, ಸಿಲ್ವರ್ ಬಂದ್ಬಿಟ್ಟು Br ಜೊತೆಗೆ ಜಾಯಿನ್ ಆಗಿ AgBr ಆಗಿ ನಿಮಗೆ PPT ಬರುತ್ತೆ. ಆದರೆ Cl ನೋಡಿ, ಬ್ರ್ಯಾಕೆಟ್ ಒಳಗಡೆ ಇದೆಯಾ, ಬ್ರ್ಯಾಕೆಟ್ ಒಳಗಡೆ ಇರೋದ್ರಿಂದ ಆ Cl ಡಿಕಂಪೋಸ್ ಆಗಲ್ಲ. ಹಾಗಾಗಿ ನಿಮಗೆ AgCl PPT ಬರಲ್ಲ. ಅವ್ರು ಕೊಟ್ಟಿಲ್ಲ, AgCl PPT ಬರ್ತಿಲ್ಲ. ಸೊ ಅದರಿಂದ Clನ ಒಳಗಡೆ ಇಟ್ಕೊಳ್ಳೋಣ. ಓಕೆ, ಇದು ಫಾರ್ಮುಲಾ. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ
ಇದು ಫಾರ್ಮುಲಾ ಆಗುತ್ತೆ ಕೋಆರ್ಡಿನೇಷನ್ಗೆ. ಈಗ ಇದರಲ್ಲಿ ಅವ್ರು ಫರ್ದರ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ ಪ್ರೈಮರಿ ವೇಲೆನ್ಸಿ ಸೆಕೆಂಡರಿ ವೇಲೆನ್ಸಿ ಎಷ್ಟಿದ್ರದ್ದು ಅಂತ. ಸೊ ಫಸ್ಟು ಪ್ರೈಮರಿ ವೇಲೆನ್ಸಿ ಅಂತ ಹೇಳಿದ್ರೆ ಇದ್ರದ್ದು ಆಕ್ಸಿಡೇಷನ್ ನಂಬರನ್ನು ಕಂಡುಹಿಡಿಯಬೇಕು. ಯಾವುದ್ರದ್ದು? ಪ್ಲಾಟಿನಮ್ದು. ಈಗ ಪ್ಲಾಟಿನಮ್ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಅಮೋನಿಯಾ ಏನಪ್ಪ ಆಕ್ಸಿಡೇಷನ್ ನಂಬರ್ ಅಮೋನಿಯಾದು 0. ಇನ್ನು Cl2 ಅಂತ ಹೇಳಿದ್ರೆ ಏನಾಗುತ್ತೆ? -2 ಆಗುತ್ತಾ. Br2 ಅದು ಕೂಡ -2ನ, ಯಾಕೆಂದರೆ ಒಂದು ಹ್ಯಾಲೋಜನ್ಸಲ್ಲಿ ಯೂಶಲಿ ಚಾರ್ಜ್ ಏನಪ್ಪ -1. ಸೊ 2 Clಗೆ -2, 2 Brಗೆ -2. ಸೊ ಟೋಟಲಿ -4 ಆಯಿತು. ಇದು -4 ಆಗಬೇಕು ಅಂದರೆ ಪ್ಲಾಟಿನಮ್ದು ಚಾರ್ಜ್ ಏನಾಗಿರಬೇಕು? +4 ಆಗಬೇಕು ತಾನೆ ಅಲ್ವಾ, ನ್ಯೂಟ್ರಲ್ ಆಗಬೇಕು ಅಂದರೆ. ಸೊ ಪ್ಲಾಟಿನಮ್ದು ಆಕ್ಸಿಡೇಷನ್ ನಂಬರ್ ಏನು? 4. ಸೊ ಇದೇ ಪ್ರೈಮರಿ ವೇಲೆನ್ಸಿ. ಓಕೆನಾ, ಪ್ರೈಮರಿ ವೇಲೆನ್ಸಿ ಸಿಕ್ತು. ಆಕ್ಸಿಡೇಷನ್ ನಂಬರನ್ನೇ ನಾವು ಈ ಸೆಂಟರ್ ಆಟಮ್ದು ಏನು ನೀವು ಮೆಟಲ್ ಆಟಮ್ದು ಆಕ್ಸಿಡೇಷನ್ ನಂಬರನ್ನು ಕಂಡುಹಿಡಿದಿರೋ ಇದೇ ಪ್ರೈಮರಿ ವೇಲೆನ್ಸಿ ಅಕಾರ್ಡಿಂಗ್ ಟು ವರ್ನರ್ಸ್ ಥಿಯರಿ. ಹೌದಾ? ಸೊ 4 ಅಂತ ಇರೋದಲ್ಲಿ ನಿಮ್ಗೆ ಆಪ್ಷನ್ ಒಂದೇ ಒಂದು ನೋಡಿ. ಆಕ್ಸಿಡೇಷನ್ ನಂಬರ್ ಕಂಡುಹಿಡಿದ ತಕ್ಷಣ ಸಾಕು ನಿಮಗೆ ಆನ್ಸರ್ ಗೊತ್ತಾಗೋಯಿತು. ಇನ್ನು ಸೆಕೆಂಡರಿ ವೇಲೆನ್ಸಿ ಹೆಂಗೆ ಸರ್ 6 ಆಗುತ್ತೆ ಅಂತ ಕೇಳಿದ್ರೆ, ಸೆಕೆಂಡರಿ ವೇಲೆನ್ಸಿ ನೀವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಲಿಗ್ಯಾಂಡ್ಸ್ಗಳನ್ನ ನೋಡಬೇಕು. ಯಾರು ನೋಡಬೇಕು? ಲಿಗ್ಯಾಂಡ್ಸ್. ನೋಡಿ ಅಮೋನಿಯಾ ಎಷ್ಟಿದೆಯಪ್ಪ? 4 ಇದೆ. ಅಮೋನಿಯಾ ಎಂಥ ಡೆಂಟೇಟ್ ಲಿಗ್ಯಾಂಡ್? ಮೋನೋಡೆಂಟೇಟ್, ಅಂದರೆ ಅಟ್ ಎ ಟೈಮ್ ಒಂದು ಪೇರನ್ನು ಮಾತ್ರ ಕೊಡ್ತದೆ. ಹಾಗೆ Cl ತಗೊಳ್ಳೋಣ. Cl ಎಷ್ಟಿದೆ? 2 ಇದೆ. ಅದು ಕೂಡ ಮೋನೋಡೆಂಟೇಟ್, ಅಂದರೆ ಅದು ಒಂದು ಟೈಮ್ಗೆ ಒಂದೇ ಪೇರನ್ನು ಕೊಡುವಂಥದ್ದು. ಆಗ ಟೋಟಲ್ ಎಷ್ಟಾಯಿತು? ಅದು 6 ಆಯಿತು. ಸೊ 6 ಈಸ್ ದ ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಅಂತ ಹೇಳ್ಬೋದು, ಅಥವಾ ವರ್ನರ್ಸ್ ಥಿಯರಿಯಲ್ಲಿ ಅದನ್ನು ಸೆಕೆಂಡರಿ ವೇಲೆನ್ಸಿ ಅಂತ ಕರಿತಾ ಇದ್ರು. ಅದನ್ನ ಆನ್ಸರ್ ಏನಾಗಬೇಕಪ್ಪ? 4 and 6. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಷ್ಟು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಕ್ವಶನ್ಸ್ ನಿಮಗೆ ನೀಟ್ ಎಕ್ಸಾಮ್ಸಲ್ಲಿ ಬರ್ತಾ ಇತ್ತು. ಸ್ಟೇಟ್ಮೆಂಟ್ ಕೊಡೋದು, ಮ್ಯಾಚ್ ದ ಫಾಲೋವಿಂಗ್ಸು. ಬೋರ್ಡ್ ಎಕ್ಸಾಮ್ಸಲ್ಲಿ ನಿಮಗೆ ಈ ಥರ MCQ ಇರ್ತಿರ್ಲಿಲ್ಲ. ಸೊ ಈ ವರ್ಷದಿಂದ ಈ ಥರ ಕ್ವಶನ್ಸು ನಿಮಗೆ ಇರ್ತದೆ MCQನಲ್ಲಿ. ಸೊ ಅದರಿಂದ ಇದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಮೊದಲನೇ ಸ್ಟೇಟ್ಮೆಂಟ್ ಏನಂತ ಹೇಳ್ತಾ ಇದ್ದಾರೆ? ಎನಾನ್ಶೋಮರ್ ಆರ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆನ್ ಈಚ್ ಅದರ್. ನೀವೆಲ್ಲರೂ ಕಲ್ತಿರ್ತೀರ ಎನಾನ್ಶೋಮರ್ ಡೆಫಿನಿಷನ್ನು. ಅದೇ ಲೈನನ್ನು ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಆಗಿದೆ. ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜ್ ಇದ್ದರೆ ಆ ಕಾಂಪೌಂಡ್ಸ್ನ ನಾವು ಎನಾನ್ಶೋಮರ್ಸ್ ಅಂತೇಳಿ ಕರಿತೀವಿ. ಎರಡನೇ ಸ್ಟೇಟ್ಮೆಂಟು, ಎ ರೆಸಮಿಕ್ ಮಿಕ್ಸ್ಚರ್ ಶೋಸ್ 0 ಆಪ್ಟಿಕಲ್ ರೊಟೇಷನ್. ಎಸ್, ಎಕ್ಸಾಕ್ಟ್ಲಿ. ರೆಸಮಿಕ್ ಮಿಕ್ಸ್ಚರ್ ಅಂದರೆ ಏನಪ್ಪ? ಅದರೊಳಗಡೆ ಡೆಕ್ಸ್ಟ್ರೋನು ಇರುತ್ತೆ, ಲೀವೋನು ಇರುತ್ತೆ. ಹೌದಾ? ಡೆಕ್ಸ್ಟ್ರೋ ಏನು ಮಾಡುತ್ತೆ? ಲೈಟನ್ನು ಕ್ಲಾಕ್ ವೈಸ್ ರೊಟೇಟ್ ಮಾಡುತ್ತೆ. ಲೀವೋ ಏನು ಮಾಡುತ್ತೆ? ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡುತ್ತೆ. ಅಂದರೆ ಆ ಲೈಟು ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಎರಡೂ ಇದ್ದಾಗ ಡೆಕ್ಸ್ಟ್ರೋ ಮತ್ತು ಲೀವೋ ಈಕ್ವಲ್ ಅಮೌಂಟ್ ಅಂತ ಹೇಳಬೇಕು. ಆ್ಯಕ್ಚುಲಿ ಈಕ್ವಲ್ ಅಮೌಂಟಲ್ಲಿ ನೀವು ಮಿಕ್ಸ್ ಮಾಡಿದ್ದೆ ಆದರೆ ಅಲ್ಲಿ ಆಪ್ಟಿಕಲ್ ರೊಟೇಷನ್ನು 0 ಆಗುತ್ತೆ. ರೊಟೇಷನ್ ಇರಲ್ಲ, ಲೈಟು ರೊಟೇಟ್ ಆಗಲ್ಲ. ಯಾವ ಪ್ಲೇಸಲ್ಲಿರುತ್ತೋ ಅದೇ ಪ್ಲೇಸಲ್ಲಿರುತ್ತೆ. ಅಂದರೆ ಇದು ಕೂಡ ಕರೆಕ್ಟಾಗಿದೆ. ಎರಡೂ ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟು 5th ಒನ್, ಮೋಸ್ಟ್ ಸ್ಟೇಬಲ್ ಮ್ಯಾಂಗನೀಸ್ ಕಾಂಪೌಂಡ್. ಸೊ ಮ್ಯಾಂಗನೀಸ್ ಕಾಂಪೌಂಡು ಯಾವುದ್ರಲ್ಲಿ ಸ್ಟೇಬಲ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ನೋಡಬೇಕಾಗತ್ತೆ ನಾವು. ಇಲ್ಲಿ ನೋಡಿ, ಇದರಲ್ಲಿ ಆಕ್ಸಿಡೇಷನ್ ನಂಬರ್ ಕಂಡಿಟ್ಕೊಳ್ಳೋಣ. ಓಗೆ -2 ಅಲ್ವಾ, 7ಗೆ -14 ಆಗುತ್ತೆ. ಅದು ಈಕ್ವಲ್ಸಿಂದ ಈ ಕಡೆ ಬಂದರೆ +14 ಆಗುತ್ತೆ. ಅಥವಾ ಹಿಂಗೆ ಬರ್ಕೊಳ್ಳೋಣ, ಇದು +14 ಆಗುತ್ತೆ. ಇಲ್ಲಿ 2 ಇದೆ, ಡಿವೈಡೆಡ್ ಬೈ 2 ಮಾಡಿದ್ರೆ ಸೊ +7 ಬರುತ್ತೆ. ಸೊ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಒಂದು ಫ್ಲೋರಿಂಗ್ ಎಷ್ಟಪ್ಪ? -1 ಅಲ್ವಾ. 4ಕ್ಕೆ -4 ಆಗುತ್ತೆ. ಈಕ್ವಲ್ಸಿಂದ ಕಡೆ ಹೋದರೆ +4 ಆಗುತ್ತೆ. ಇದು 2 2s 4, ಇದು +4 ಆಯಿತು. ಇದು SO4ಗೆ -2 ಇರುತ್ತೆ. ಸೊ ಅದು +2 ಆಗುತ್ತೆ. ಸೊ ಇಲ್ಲಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಮ್ಯಾಂಗನೀಸ್ಗೆ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಬರ್ತಿರೋದಲ್ಲಿ ಆಪ್ಷನ್ ಎ. ಅದರಿಂದ ಮೋಸ್ಟ್ ಸ್ಟೇಬಲ್ ಮ್ಯಾಂಗನೀಸ್ ಕಾಂಪೌಂಡ್ ಯಾವುದು ಅಂತ ಕೇಳಿದ್ರೆ Mn2O7 ಅಂತ ಹೇಳ್ಬೋದು. ಓಕೆನಾ. ದೆನ್ 6th ಒನ್ ನೋಡಿ, ಇದು D&F ಬ್ಲಾಕಿಂದ ಬಂದಿದ್ದ ಕ್ವಶನ್ ಇದು. ಇನ್ನು 6th ಒನ್ನು ಎಗೇನ್ ನಿಮಗೆ ಫಿನೋಲ್ಸ್, ಓಕೆ ಫಿನೋಲ್ಸ್ ಅಲ್ಲ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಿಂದ ಇರುವಂಥ ಕಾಂಪೌಂಡು. ಅವ್ರೇನು ಹೇಳ್ತಾ ಇದ್ದಾರೆ? ಅಮಾಂಗ್ ದ ಫಾಲೋವಿಂಗ್ ಅಲ್ಕೈಲ್ ಬೆನ್ಸಿನ್ ವಿಚ್ ಒನ್ ವಿಲ್ ನಾಟ್ ಗಿವ್ ದ ಬೆನ್ಸೋಯಿಕ್ ಆ್ಯಸಿಡ್ ಆನ್ ಆಕ್ಸಿಡೇಷನ್ ವಿತ್ ಅಸಿಡಿಕ್ KMnO4 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ರಿಯಾಕ್ಷನ್ ಇದೆ ನಿಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ ಏನು, ಬೆನ್ಸಿನ್ ಮೇಲೆ ಏನೇ ಅಲ್ಕೈಲ್ ಗ್ರೂಪ್ ಇದ್ದಾಗ ಅದಕ್ಕೆ ನೀವು KMnO4 KOH ಆ್ಯಡ್ ಮಾಡಿ ಅದಾದಮೇಲೆ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ಆ ಗ್ರೂಪ್ ಇರುತ್ತಲ್ಲ ಬೆನ್ಸಿನ್ ಮೇಲೆ ಇರೋಂಥ ಎನಿ ಆಲ್ಕೈಲ್ ಗ್ರೂಪು ಅದೇನಾಗುತ್ತೆ? COOH ಆಗುತ್ತೆ ಅಂತ ಹೇಳ್ತಾರೆ. ಓಕೆ. ಆದರೆ ಆ COH ಆಗಬೇಕು ಅಂತ ಹೇಳಿದ್ರೆ ಕಾರ್ಬನ್ ಜೊತೆಗೆ ಹೈಡ್ರೋಜನ್ ಇರಬೇಕಲ್ಲಿ. ನಿಮಗೆ ಬೆನ್ಸಿನ್ ರಿಂಗ್ಗೆ ಅಟ್ಯಾಚ್ ಆಗಿರೋ ಕಾರ್ಬನ್ ಜೊತೆಗೆ ಹೈಡ್ರೋಜನ್ ಇರಬೇಕು, ಅದು ಕಂಡೀಷನ್. ಈಗ ಇಲ್ಲಿ ನೋಡಿ, ಇದು ಬೆನ್ಸಿನ್ ರಿಂಗ್ಗೆ ಅಟ್ಯಾಚ್ ಆಗಿರುವಂಥ ಕಾರ್ಬನ್. ಇದರಲ್ಲಿ ಎಷ್ಟು ಹೈಡ್ರೋಜನ್ ಇದೆ?
3 ಹೈಡ್ರೋಜನ್ ಇದೆ. ಅಂದಮೇಲೆ ಇದು ಆ್ಯಸಿಡನ್ನು ಕೊಡ್ತದೆ. ಇಲ್ಲಿ ಬನ್ನಿ, ಇದು ಬೆನ್ಸಿನ್ಗೆ ಅಟ್ಯಾಚ್ ಆಗಿರೋ ಕಾರ್ಬನ್, ಇದ್ರ ಸುತ್ತ ಏನಿದೆ ನಿಮಗೆ CH3 CH3 CH3, ಈ ಕಡೆ ಒಂದು, ಅಂದರೆ ಇದಕ್ಕೆ ಹೈಡ್ರೋಜನೇ ಇಲ್ಲ ನಿಮಗೆ. ಇಲ್ಲಿ ಬಂದರೆ CH3 ಇದೆ, CH3 ಇದೆ, ಇಲ್ಲೊಂದು ಹೈಡ್ರೋಜನ್ ಇರುತ್ತಾ, 4 ಆಗಬೇಕು ಅಂದರೆ ವೇಲೆನ್ಸಿ ಕಾರ್ಬನ್ ಸುತ್ತ. ಈಗ ಇಲ್ಲೂ ನೋಡಿ, ಇಲ್ಲೂ ಕೂಡ ಹೈಡ್ರೋಜನ್ ಇದೆ. ಅಂದರೆ ನಿಮಗೆ ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗಿರೋ ಕಾರ್ಬನಲ್ಲಿ ಹೈಡ್ರೋಜನ್ ಇಲ್ಲದಿರುವಂಥ ಆಪ್ಷನ್ ಯಾವುದು? ಬಿ. ಹಂಗಾಗಿ ಇದು ಆ್ಯಸಿಡನ್ನು ಕೊಡಲ್ಲ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸನ್ನು ಕೊಡಲ್ಲ. ಇನ್ನೆಲ್ಲ ಕೂಡ ಬೆನ್ಸೋಯಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡ್ತವೆ, ACD. ಸೊ ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ಪ್ರಿಪ್ರೇಷನ್ಸಲ್ಲಿ ಬರ್ತದೆ ಕಣ್ರಪ್ಪ. ಇನ್ನು 7th ಕ್ವಶನ್ನು, ಆ್ಯನ್ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಆಂಬಿಡೆಂಟೇಟ್ ಲಿಗ್ಯಾಂಡು? ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದರೆ ಒಂದು ಲಿಗ್ಯಾಂಡಲ್ಲಿ 2 ಡೋನರ್ ಆಟಮ್ ಇರಬೇಕು. ಫಾರ್ ಎಕ್ಸಾಂಪಲು NO2ನೇ ತೊಗೊಳ್ಳೋಣ, NO2. ಇಲ್ಲೇನಾಗುತ್ತೆ, ಎನ್ನು ಕೂಡ ಪೇರನ್ನು ಡೊನೇಟ್ ಮಾಡುತ್ತೆ. ಓಕೆ, ಎನ್ ಹತ್ರನೂ ಲೋನ್ ಪೇರ್ ಇದೆ, ಡೊನೇಟ್ ಮಾಡೋಕ್ಕೆ ರೆಡಿ ಇದೆ ಮೆಟಲ್ಗೆ. ಅದೇ ರೀತಿ ONO ಅಂತ ಬರ್ಕೊಂಡಾಗ ಓನೂ ಕೂಡ ಎಲೆಕ್ಟ್ರಾನ್ನ ಡೊನೇಟ್ ಮಾಡೋಕ್ಕೆ ರೆಡಿ ಇದೆ. ಅಂದರೆ NO2ನಲ್ಲಿ 2 ಡೋನರ್ ಆಟಮ್ ಇದೆ, ಒಂದು ನೈಟ್ರೋಜನ್, ಇನ್ನೊಂದು ಆಕ್ಸಿಜನ್ ಅಲ್ವಾ, 2 ಡೋನರ್ ಆಟಮ್ ಇದೆ. ಸೊ 2 ಡೋನರ್ ಆಟಮ್ ಇದೆ, ಬಟ್ ಎಲೆಕ್ಟ್ರಾನ್ನ ಕೊಡಬೇಕಾದ್ರೆ 2 ಕೊಡ್ತಾ ಇಲ್ಲ. ನೈಟ್ರೋಜನ್ ಕೊಟ್ಟರೆ ಆಕ್ಸಿಜನ್ ಕೊಡಲ್ಲ, ಆಕ್ಸಿಜನ್ ಕೊಟ್ಟರೆ ನೈಟ್ರೋಜನ್ ಕೊಡಲ್ಲ. ಸೊ ಈ ಥರ ಲಿಗ್ಯಾಂಡ್ಸನ್ನು ನಾವೇನಂತ ಕರಿತೀವಿ? ಆಂಬಿಡೆಂಟೇಟ್. ಅಂದರೆ ಆಂಬಿಡೆಂಟೇಟ್ ಅಂದರೆ 2 ಡೋನರ್ ಆಟಮ್ ಇರಬೇಕಪ್ಪ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎಥಿಲಿನ್ ಡೈಯಮೈನ್ 1,2 ಡೈಯಮೈನ್ ಅಂತಿದೆ, ಈಥೇನ್ 1,2 ಡೈಯಮೈನ್. ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಇಲ್ಲೇನಾಗುತ್ತೆ, 2 ಪೇರ್ ಇದೆ ನೈಟ್ರೋಜನ್ಗೆ. ಇದೇನು ಮಾಡುತ್ತೆ, 2 ಪೇರನ್ನು ಕೊಡುತ್ತೆ. 2 ಡೋನರ್ ಆಟಮ್ ಇದೆ, 2 ಕೊಡುತ್ತೆ. ಇದು ಡೈಡೆಂಟೇಟ್. ಬಟ್ NO2 ಹಂಗಲ್ಲ, 2 ಇದೆ, 2 ಪೇರ್ ಇದೆ, ಆದರೆ ಕೊಡೋದು ಮಾತ್ರ ಒಂದೇ. ಇಂಥದ್ದನ್ನ ನಾವು ಆಂಬಿಡೆಂಟೇಟ್ ಅಂತ ಹೇಳಿ ಕರಿತೀವಿ. ಆಂಬಿಡೆಂಟೇಟ್ಗೆ ಎಕ್ಸಾಂಪಲ್ ಕೊಡಿ ಅಂದರೆ NO2 ಆಗುತ್ತೆ, CN- ಆಗುತ್ತೆ, SCN- ಆಗುತ್ತೆ. ಇವೆಲ್ಲ ನಿಮಗೆ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಆಗ್ತವೆ. ಸೊ NO2ನಲ್ಲಿ N ಮತ್ತು O ಇರುತ್ತೆ, CNನಲ್ಲಿ C ಮತ್ತು N ಇರುತ್ತೆ, ಈ SCNನಲ್ಲಿ ಥಯೋಸೈನೈಡಲ್ಲಿ ಸಲ್ಫರ್ ಮತ್ತು ನೈಟ್ರೋಜನ್. ಅಂದರೆ N ಮೂಲಕ ಲಿಂಕ್ ಆದರೆ ಸಲ್ಫರ್ ಕೊಡಲ್ಲ, ಸಲ್ಫರ್ ಲಿಂಕ್ ಆದರೆ N ಕೊಡಲ್ಲ. ಹಾಗೆ ಕಾರ್ಬನ್ ಮೂಲಕ ಲಿಂಕ್ ಆದರೆ ನೈಟ್ರೋಜನ್ ಕೊಡಲ್ಲ, ನೈಟ್ರೋಜನ್ ಮೂಲಕ ಲಿಂಕ್ ಆದರೆ C ಕೊಡಲ್ಲ. ಇಂಥ ಲಿಗ್ಯಾಂಡ್ಸನ್ನು ನಾವು ಆಂಬಿಡೆಂಟೇಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಆಪ್ಷನ್ ಬಿ. cyanide is the ambidentate ligand. Cl is a monodentate ligand. OH- is also monodentate ligand. ಸೊ NO2 ಪ್ಲಸ್ ಇದೆ, ಸೊ ಪ್ಲಸ್ ಇದ್ದರೆ ಅದು ಲಿಗ್ಯಾಂಡ್ ಆಗೋಕ್ಕೆ ಚಾನ್ಸಸ್ ಇಲ್ಲ, ವೆರಿ ರೇರು ಪ್ಲಸ್ ಇರೋರು ಲಿಗ್ಯಾಂಡ್ ಆಗಿ ಬಿಹೇವ್ ಆಗೋದು. ಯಾಕೆಂದ್ರೆ ಲಿಗ್ಯಾಂಡ್ ಆಗಬೇಕು ಅಂದರೆ ದೇ ಶುಡ್ ಡೊನೇಟ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಯಾವುದಾಗುತ್ತಪ್ಪ? CN-. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು 8th ಕ್ವಶನ್ನು, ಇಲ್ಲಿ 2 ಮೆಟಲ್ಸ್ದು ಪೊಟೆನ್ಷಿಯಲ್ನ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲು, ಒಂದು ಐರನ್ನು, ಜಿಂಕು, ಟಿನ್ನು. ಅಂದರೆ ಇದು ಯಾರ್ದು ವ್ಯಾಲ್ಯೂ? ಐರನ್. ಇದು ಯಾರ್ದು ವ್ಯಾಲ್ಯೂ? ಜಿಂಕ್. ದಿಸ್ ಒನ್ ಈಸ್ ಫಾರ್ ಟಿನ್. ಅವ್ರೇನು ಕೇಳ್ತಾ ಇದ್ದಾರೆ, ಯಾವ ಮೆಟಲ್ನ ನಾವು ಯೂಸ್ ಮಾಡಿ ಐರನ್ನ ಪ್ರೊಟೆಕ್ಟ್ ಮಾಡ್ಬೋದು, ರಸ್ಟಿಂಗಿನ್ನು ಆಗೋದನ್ನ ಅವಾಯ್ಡ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ಮೆಟಲಿಂದ ನೀವು ಐರನ್ನು ರಸ್ಟ್ ಆಗೋದನ್ನ ಪ್ರಿವೆಂಟ್ ಮಾಡಬೇಕು ಅಂದರೆ ಆ ಮೆಟಲ್ದು ಪೊಟೆನ್ಷಿಯಲು ಐರನ್ಗಿಂತನೂ ಕಡಿಮೆ ಇರಬೇಕು. ಯಾಕೆಂದರೆ ಈಗ ಐರನ್ದು ಪೊಟೆನ್ಷಿಯಲ್ಲು -0.44 ಇದೆ ಅಂತ ಅಂದ್ಕೊಳ್ಳಿ. ನೀವು ತಗೊಳ್ಳೋ ಇನ್ನೊಂದು ಮೆಟಲ್ದು ಪೊಟೆನ್ಷಿಯಲ್ಲು ಇದಕ್ಕಿಂತ ಕಡಿಮೆ ಇದ್ದಾಗ ಐರನ್ ಏನಾಗಿ ಬಿಹೇವ್ ಆಗುತ್ತೆ? ಕ್ಯಾಥೋಡಾಗಿ ಬಿಹೇವ್ ಆಗುತ್ತೆ. ಅವಾಗ ಇನ್ನೊಂದು ಮೆಟಲ್ ಏನಾಗುತ್ತೆ? ಆ್ಯನೋಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ತೊಗೊಳ್ಳೋಣ, ಐರನ್ ಎಷ್ಟಿದೆಯಪ್ಪ? -0.44. ಟಿನ್ ಎಷ್ಟಿದೆ? -0.14 ಆಯಿತು. ಸೊ ಅವಾಗ ಇವರಿಬ್ಬರ ಮಧ್ಯೆ ಕಂಪೇರ್ ಮಾಡಿದ್ರೆ ಐರನ್ ವ್ಯಾಲ್ಯೂ ತುಂಬ ಕಡಿಮೆ ಇದೆ ಅಲ್ವಾ? ತುಂಬ ಕಡಿಮೆ ಇರೋರು ಏನಾಗಿರ್ತಾರೆ? ಆ್ಯನೋಡಾಗಿ ಬಿಹೇವ್ ಆಗ್ತಾರೆ. ಜಾಸ್ತಿ ಇರೋರು ಕ್ಯಾಥೋಡಾಗಿ ಬಿಹೇವ್ ಆಗ್ತಾರೆ. ಅವಾಗ ಯಾವಾಗ ಐರನ್ನು ಆ್ಯನೋಡಾಗಿ ಬಿಹೇವ್ ಆಗುತ್ತೋ 100% ಅದು ರಸ್ಟ್ ಆಗುತ್ತೆ, ಪ್ರಿವೆಂಟ್ ಆಗಲ್ಲ. ಸೊ ಪ್ರಿವೆಂಟ್ ಆಗಬೇಕು ಅಂದರೆ ಐರನ್ ಏನಾಗಿ ಬಿಹೇವ್ ಆಗಬೇಕು? ಕ್ಯಾಥೋಡಾಗಿ ಬಿಹೇವ್ ಆಗಬೇಕು. ಕ್ಯಾಥೋಡಾಗಿ ಬಿಹೇವ್ ಆಗಬೇಕು ಅಂದರೆ ಐರನ್ಗೆ ಲಿಂಕ್ ಮಾಡುವಂಥ ಮೆಟಲ್ಲು ಪೊಟೆನ್ಷಿಯಲ್ಲು ಐರನ್ಗಿಂತನೂ ಕಡಿಮೆ ಇರಬೇಕು. ಈಗ ಟಿನ್ ಸಾಧ್ಯನೇ ಇಲ್ಲ, ಯಾಕೆ? ಟಿನ್ನದು ಪೊಟೆನ್ಷಿಯಲ್ಲು ಐರನ್ಗಿಂತನೂ ಕಡಿಮೆ ಇದೆ, ಜಾಸ್ತಿ ಇದೆ. ಸೊ ಹಾಗಾಗಿ ಐರನ್ನು ಆ್ಯನೋಡಾಗಿ ಬಿಹೇವ್ ಆಗುತ್ತೆ, ಟಿನ್ನು ಕ್ಯಾಥೋಡಾಗಿ ಬಿಹೇವ್ ಆಗುತ್ತೆ. ಅದರಿಂದ ಐರನ್ನು ರಸ್ಟ್ ಆಗೋದನ್ನ ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡ್ಬೋದು ಸರ್ ಅಂತ ಕೇಳಿದ್ರೆ, ಇನ್ನೊಂದು ಇದೆಯಲ್ಲ, ಜಿಂಕ್ ತೊಗೊಳ್ಳೋಣ. ಈಗ ಜಿಂಕ್ದು ವ್ಯಾಲ್ಯೂ ಎಷ್ಟಿದೆ? -0.76. ಸೊ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಯಾರ ವ್ಯಾಲ್ಯೂ ತುಂಬ ಕಡಿಮೆ ಇದೆ? ಈಗ ನೋಡಿ, ಯೋಚನೆ ಮಾಡಿ, ಐರನ್ನ ಜಿಂಕ್ ಯಾರ್ದು ಕಡಿಮೆ ಇದೆಯಪ್ಪ? ಜಿಂಕು ಕಡಿಮೆ ಇದೆ. ಸೊ ಕಡಿಮೆ ಇರೋರು ಯಾವಾಗಲೂ ಏನಾಗಿ ಬಿಹೇವ್ ಆಗ್ತಾರೆ? ಆ್ಯನೋಡ್. ಈಗ ಐರನ್ ಏನಾಗಿ ಬಿಹೇವ್ ಆಗುತ್ತೆ? ಕ್ಯಾಥೋಡ್. ಸೊ ಈಗ ಜಿಂಕನ್ನು ನೀವು ಐರನ್ ಮೇಲೆ ಕೋಟ್ ಮಾಡಿದ್ರೆ ಜಿಂಕ್ ರಸ್ಟ್ ಆಗುತ್ತೆ, ಐರನ್ನು ರಸ್ಟ್ ಆಗೋದಿಲ್ಲ.
ಅರ್ಥ ಆಯ್ತು, ಯಾಕೆಂದರೆ ಐರನ್ ಈಗ ಕ್ಯಾಥೋಡಾಗಿ ಬಿಹೇವ್ ಆಗ್ತಾಯಿದೆ. ಈ ವ್ಯಾಲ್ಯೂಸ್ ನೋಡ್ಕೊಂಡು ಡಿಸೈಡ್ ಮಾಡಿ. ಅರ್ಥ ಆಯ್ತೇನ್ರಪ್ಪ? ಅದರಿಂದ ಇಲ್ಲಿ ಪ್ರಿವೆಂಟ್ ಮಾಡೋದು ಯಾರು? ರಸ್ಟ್ ಆಗೋದನ್ನ ಜಿಂಕ್ ಮಾತ್ರ. ಯಾಕೆಂದರೆ ಟಿನ್ನದ ವ್ಯಾಲ್ಯೂ ಐರನ್ಗಿಂತನೂ ಜಾಸ್ತಿ ಇದೆ. ಜಾಸ್ತಿ ಇದ್ದಾಗ ಅದು ಕ್ಯಾಥೋಡ್ ಆಗುತ್ತೆ, ಇದು ಆ್ಯನೋಡ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ರಸ್ಟ್ ಆಗೋದು ಪ್ರಿವೆಂಟ್ ಆಗಬೇಕು ಅಂದರೆ ಐರನ್ ಏನಾಗಿ ಬಿಹೇವ್ ಆಗಬೇಕು? ಕ್ಯಾಥೋಡ್ ಆಗಿ ಬಿಹೇವ್ ಆಗಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ನೆಕ್ಸ್ಟ್ ದ ಕೆಮಿಕಲ್ ನೇಮ್ ಆಫ್ ಬಾಸ್ಟಿನ್. ಇದು ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತುಂಬ ಸಲ ಓದಿರ್ತೀರ. ಕ್ಲೋರೋಫಾರ್ಮನ್ನು ಅಲ್ವೇನ್ರಪ್ಪ? ಕ್ಲೋರೋಫಾರ್ಮನ್ನು ನೀವು ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಕಾರ್ಬೊನಿಲ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಈ ಕಾರ್ಬೊನಿಲ್ ಕ್ಲೋರೈಡ್ನ ನಾವೇನಂತ ಕರಿತೀವಿ? ಪಾಸ್ಜೀನ್ ಅಂತ ಕರಿತೀವಿ. ಸೊ ಆ್ಯಂಡ್ ಇಟ್ ಇಸ್ ಎ ಪಾಯ್ಸನಸ್ ಗ್ಯಾಸ್, ಗೊತ್ತಿರಲಿ. ಇನ್ನು 10th ಒನ್ನು, ಇನ್ ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವೋಲಟೈಲ್ ಸಲ್ಯೂಟ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ. ಸೊ ಈಟಾ ಆಫ್ ಎ ಎಷ್ಟು? 0.9. ಇದು ಸಾಲ್ವೆಂಟ್ ಅಂದರೆ ಎ ಅಲ್ವಾ? ಎ ಕೊಟ್ಟಿದ್ದಾರೆ. ಸಾರಿ, ನೆಕ್ಸ್ಟ್ ಅವ್ರು ಏನು ಕೇಳ್ತಾ ಇದ್ದಾರೆ? ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಕಂಡಿಡಿರಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಈಸಿ. ಸ್ವಲ್ಪ ಲಾ ಯಾರಿಗೆ ಗೊತ್ತಿದೆಯೋ, ಮ್ಯಾಥಮೆಟಿಕ್ಸ್ ಲಾಜಿಕ್ ಯಾರಿಗೆ ಗೊತ್ತಿದೆಯೋ ಅವ್ರು ಈಸಿಯಾಗಿ ಮಾಡ್ಬೋದು ಇದನ್ನು. ಈಗ ಇದಕ್ಕೆ ಡೆಫಿನಿಷನ್ ಇದೆ. ಇನ್ನು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ಏನರಪ್ಪ? ಇಟ್ಸ್ ಅ ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಂತ ಡೆಫಿನಿಷನ್ ಓದಿರ್ತೀರ. ಈಗ ಅವರಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಕೊಟ್ಟಿದ್ದಾರೆ. ನಿಮಗೆ ರಿಲೇಟಿವ್ ಲೋಯರಿಂಗ್ ಅಂದರೆ ಅರ್ಥ ಏನು? ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ ಬೇಕು. ಈಗ ಒಂದ್ರದ್ದು ಮೋಲ್ ಫ್ರ್ಯಾಕ್ಷನ್ ಗೊತ್ತಿದ್ರೆ ಇನ್ನೊಂದ್ರ ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಬೋದು. ಹೇಗೆ? ಈಟಾ ಎ ಪ್ಲಸ್ ಈಟಾ ಬಿ ಇಸ್ ಈಕ್ವಲ್ ಟು 1 ತಾನೆ. ಈಗ ನಿಮಗೆ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಗೊತ್ತಿದೆ, ಹಾಗಾದರೆ ಬಿ ಗೊತ್ತಾಗಲ್ವಾ? ಎಷ್ಟಾಗುತ್ತೆ? 1 ಮೈನಸ್ 0.9 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 0.1. ವೆರಿ ಸಿಂಪಲ್. ಸೊ 0.1 ಈಸ್ ದ ಆನ್ಸರ್. ಅರ್ಥ ಆಯ್ತು? ಇದು ಡೆಫಿನೇಷನ್ ಮೂಲಕ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ ಅಂತ ನೀವು ಡೆಫಿನೇಷನ್ ಕಲ್ತಿದ್ದೀರಾ. ಅವರು ಈಟಾ ಎ ಕೊಟ್ಟಿದ್ದಾರೆ, ನೀವು ಈಟಾ ಬಿ ಕಂಡಿಡೀರಿ ಅಷ್ಟೇ. 1 ಮೈನಸ್ ಮಾಡಿಕೊಂಡ್ರು. ಕ್ಲಿಯರ್? ಸೊ ಈಸಿ ಕ್ವಶನ್ನು. ನೆಕ್ಸ್ಟ್, ಆಲ್ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ರೇಡಿಯಾಕ್ಟಿವ್ ಡಿಕೆ ಆಫ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಯಾವ ಆರ್ಡರ್ಗೆ ಬರುತ್ತೆ ಅಂತ ಕೇಳಿದ್ದಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಫಸ್ಟ್ ಆರ್ಡರ್ ಡೆರಿವೇಷನ್ ನೋಡಿ. ಫಸ್ಟ್ ಆರ್ಡರ್ ಡೆರಿವೇಷನ್ ಆದಮೇಲೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಕೊಟ್ಟಿದ್ದಾನೆ, ಎಕ್ಸಾಂಪಲ್ಸ್ ಫಾರ್ ಫಸ್ಟ್ ಆರ್ಡರ್ ಅಂದ್ಬಿಟ್ಟು ಇನ್ನು ಹೈಡ್ರೋಜಿನೇಷನ್ ಆಫ್ ಈಥಿನ್ ಕೊಡ್ತಾನೆ. ಹೈಡ್ರೋಜಿನೇಷನ್ ಆಫ್ ಈಥಿನ್ ಕೊಡ್ತಾನೆ. ಈಥಿನ್ ಆದಮೇಲೆ ನಿಮಗೆ ಇದು ಕೊಡ್ತಾನೆ, ರೇಡಿಯಾಕ್ಟಿವ್ ಡಿಕೆ. ರೇಡಿಯಾಕ್ಟಿವ್ ಡಿಕೆ ಎಲ್ಲ ಫಸ್ಟ್ ಆರ್ಡರ್ಗೆ ಎಕ್ಸಾಂಪಲ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ 12th ಒನ್ ಅಗೇನ್ ಹಾರ್ಮೋನ್ಸ್ ಮೇಲಿದೆ, ಬಯೋಮಾಲಿಕ್ಯೂಲ್ಸಿಂದ. ಸೊ ಇದು ಮ್ಯಾಚ್ ಮಾಡೋದು ಕೂಡ ಭಾಳ ಈಸಿ. ಇದು ನೋಡಿ ಏನಂತ ಕೊಟ್ಟಿದ್ದಾನೆ, ಈ ವರ್ಡ್ಸ್ ನೋಡ್ರಪ್ಪ. ಈ ವರ್ಡ್ಸಿಂದ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಗ್ಲೂಕೋ ಅಂತಿದೆ, ಇದೊಂದು ಹಾರ್ಮೋನ್. ಓಕೆನಾ? ಈ ಗ್ಲೂಕೋ ಅಂತ ಹೇಳಿದ್ರೆ ಇಟ್ಸ್ ಗ್ಲೂಕೋಸ್. ಸೊ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ನ ಮೆಟಮಾಲಿಸಮ್ ಮಾಡುವಂಥ ಹಾರ್ಮೋನ್ ಇದು. ಹೇಗೆ 3 ಆ ವರ್ಡಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆನಾ? ಇನ್ನು ಟೆಸ್ಟೋಸ್ಟೆರಾನ್ ಏನು? ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಮೇಲ್ ಕ್ಯಾರೆಕ್ಟರ್ಸ್ ಅಲ್ವಾ? ಮೇಲ್ ಕ್ಯಾರೆಕ್ಟರ್ಸ್ ಬರುತ್ತೆ. ಈಗ ನೋಡಿ, ಎಗೆ 3 ಅಂತ ಗೊತ್ತಾಯ್ತಲ್ವ? ಫಸ್ಟ್ ಅದನ್ನು ನೋಡೋಣ. ಎಗೆ 3 ಅಂತ ಗೊತ್ತಾದ ತಕ್ಷಣ ಆಪ್ಷನ್ ಎ ಡಿಲೀಟ್ ಮಾಡ್ಬೋದು, ಆಪ್ಷನ್ ಸಿ ಡಿಲೀಟ್ ಮಾಡ್ಬಿಡೋಣ. ಉಳ್ಕೊಂಡಿದ್ದು ಬಿ ಆ್ಯಂಡ್ 3. ಈಗ ನೋಡಿ, ಬಿ ಆ್ಯಂಡ್ 3ನಲ್ಲಿ ಎ ಸೇಮ್ ಇದೆ, ಡಿ ಸೇಮ್ ಇದೆ, ಸಿನೂ ಕೂಡ ಸೇಮ್ ಇದೆ. ಅವಾಗ ನೀವು ಪ್ರತಿಯೊಂದು ಚೆಕ್ ಮಾಡ್ತಾ ಕೂತ್ಕೊಳ್ಳೋದೇ ಬೇಕಾಗಿಲ್ಲ. ನೋಡಿ ಇಲ್ಲಿ ಯಾವ್ದು ಚೆಕ್ ಮಾಡಬೇಕೀಗ ನೀವು? P1 ಚೆಕ್ ಮಾಡಬೇಕು. ಸೊ ಬಿನಲ್ಲಿ ನೋಡಿ, ಮಿನರಲ್ ಅನ್ನೋ ವರ್ಡ್ ಇದೆ ನೋಡಿ. ಮಿನರಲ್ಲೋ ಕಾರ್ಟಿಕೈಡ್ಸ್ ಅಂತಿದೆ. ಬಟ್ ಅಲ್ಲಿ ಫಸ್ಟ್ ವರ್ಡ್ ನೋಡಿ, ಮಿನರಲ್ ಅಂತಿದೆ. ಅಂದರೆ ಮಿನರಲ್ಸ್ಗೆ ರಿಲೇಟೆಡ್ ಆಗಿ ಇಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿ. ಇಟ್ ಕಂಟ್ರೋಲ್ಸ್ ಲೆವೆಲ್ ಆಫ್ ಎಕ್ಸ್ಕ್ರೀಷನ್ ಆಫ್ ವಾಟರ್ ಆ್ಯಂಡ್ ಸಾಲ್ಟ್ ಬೈ ಕಿಡ್ನಿ. ವಾಟರ್ಲೆಲ್ಲ ಮಿನರಲ್ಸ್ ಇರುತ್ತಲ್ವ, ಸೊ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಸೊ ಬಿಗೆ ಏನಾಗಬೇಕಪ್ಪ? 5 ಆಗಬೇಕು. ಸೊ ಬಿಗೆ 5 ಅಂತಿರೋ ಆಪ್ಷನ್ ಯಾವುದು ನಿಮಗೆ? ಸೆಕೆಂಡ್ ಆಪ್ಷನ್. ಅದು ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಬಿ. ಈ ಮ್ಯಾಚ್ ದ ಫಾಲೋವಿಂಗ್ಸ್ ಎಲ್ಲ ಕೊಟ್ಟಾಗ ನೀವು ಸ್ವಲ್ಪ ಈ ಥರ ಡಿಲೀಟಿಂಗ್ ಟೆಕ್ನಿಕನ್ನು ಅಪ್ಲೈ ಮಾಡಿ. ಈಗ ನಿಮಗೆ ಗೊತ್ತಾಯಿತು, ಎಗೆ 3 ಅಂತ ಗೊತ್ತಾದ ತಕ್ಷಣ 2 ಆಪ್ಷನ್ನ ಡಿಲೀಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 13th. ಪ್ಯಾರಾ ಅಮೈನೋ ಬೆನ್ಸಿನ್ ಇಸ್ ಪ್ರಿಪೇರ್ಡ್ ಫ್ರಮ್ ಬೆನ್ಸಿನ್, ಡೈಸೋನಿಯಂ ಕ್ಲೋರೈಡ್ ಆ್ಯಂಡ್ ಅನಿಲಿನ್. ಇದು ಅಮೈನ್ಸ್ ಚಾಪ್ಟರ್ ಬರುವಂಥದ್ದು. ನಿಮಗೆ ಕಲರ್ದು ಡೈಸನ್ನು ಪ್ರಿಪೇರ್ ಮಾಡ್ತಾರೆ, ಹೌದಾ? ಆರೆಂಜ್ ಡೈ, ಯೆಲ್ಲೋ ಡೈ ಪ್ರಿಪೇರ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಬೆನ್ಸಿನ್, ಡೈಸೋನಿಯಂ ಕ್ಲೋರೈಡ್ ಈ ಥರ N2Cl. ಇದನ್ನು ಅನಿಲಿನ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಅಲ್ವಾ? ಅನಿಲಿನ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಅಲ್ಲಿ ಹೆಚ್ಚಿರುತ್ತೆ. ಸೊ ರಿಯಾಕ್ಷನ್ ಏನಾಗುತ್ತೆ ನಿಮಗೆ? Cl ಹೋಗ್ಬಿಟ್ಟು N2 ಬೆನ್ಸಿನ್ ರಿಂಗ್ ಜಾಯ್ನ್ ಆಗುತ್ತಲ್ವ, 2 ಬೆನ್ಸಿನ್ ರಿಂಗು.
ಸೊ ಇದು ಯೆಲ್ಲೋ ಡೈ ನಿಮಗೆ, ಹೌದಾ. ಈ ಡೈ ಫಾರ್ಮ್ ಆಗಬೇಕಾದ್ರೆ ಮೀಡಿಯಮ್ ಯಾವ್ದು ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಅಸಿಡಿಕ್ ಮೀಡಿಯಮನ್ನು ಯೂಸ್ ಮಾಡಿರ್ತಾರೆ. ಓಕೆ, ಅಂದರೆ ಅಸಿಡಿಕ್ ಮೀಡಿಯಮನ್ನು ಯೂಸ್ ಮಾಡಿರ್ತಾರೆ. ಇದೇ ಥರ ಇನ್ನೊಂದು ಡೈನ ಪ್ರಿಪೇರ್ ಮಾಡ್ತಾರೆ. ಸೇಮ್ ಇದೇ ಜಾಗದಲ್ಲಿ NH2 ಬದಲಿ ಅಂತ ತಗೋತೀವಿ, ಫೀನಾಲ್ ತೊಗೋತೀವಿ, ಹೌದಾ. NH2 ಜಾಗದಲ್ಲಿ OH ಹಾಕೊಂಡ್ರೆ ಅದೇನಾಗುತ್ತೆ, ಫೀನಾಲ್ ಆಗುತ್ತೆ. ಸೊ ಫೀನಾಲ್ನ ಇಟ್ಕೊಂಡು ನೀವು ಇದೇ ಥರ ರಿಯಾಕ್ಷನ್ನ ಪರ್ಫಾರ್ಮ್ ಮಾಡ್ತೀರಾ ಅಲ್ವಾ, ಅವಾಗ ಅದು ಆರೆಂಜ್ ಡೈ ಬರುತ್ತೆ. ಸೊ ಅಲ್ಲಿ ಮೀಡಿಯಮ್ ಏನಾಗಿರುತ್ತೆ, ಬೇಸಿಕ್ ಮೀಡಿಯಮ್ ಆಗಿರುತ್ತೆ. ಬಟ್ ಅನಿಲಿನ್ ಅಂತ ಕೇಳಿದಾಗ ಯಾವ ಮೀಡಿಯಮು, ಅಸಿಡಿಕ್ ಮೀಡಿಯಮ್ ಇರಬೇಕು. ಸೊ ಅನಿಲಿನ್ಗೆ ಅಸಿಡಿಕ್ ಮೀಡಿಯಮು, ಫೀನಾಲ್ಗೆ ಬೇಸಿಕ್ ಮೀಡಿಯಮನ್ನು ಯೂಸ್ ಮಾಡಬೇಕು. ಸೊ ರಿಯಾಕ್ಷನ್ನ ನೋಡ್ಕೊಳ್ಳಿ. ಇಲ್ಲಿ ರಿಯಾಕ್ಷನ್ ಏನು ಬರೆಯೋದು ಬೇಡ, ಬಟ್ ಮೀಡಿಯಮ್ ಕೇಳಿದ್ದಾರೆ ಅಷ್ಟೇ. ಇದು ಕಪ್ಲಿಂಗ್ ರಿಯಾಕ್ಷನ್ ಅಂತಲೂ ಕೂಡ ಕರೀತಾರೆ ಇದನ್ನು. 14 ಕೆಮಿಕಲ್ಸ್ ಯೂಸ್ ಟು ಕನ್ವರ್ಟ್ ಕಮರ್ಷಿಯಲ್ ಆಲ್ಕೋಹಾಲ್ ಇಂಟು ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಹೇಳ್ತಾರೆ. ಅಂದರೆ ಕಮರ್ಷಿಯಲ್ ಆಲ್ಕೋಹಾಲ್ಗೆ ಸ್ವಲ್ಪ ಕಲರ್ ಬರಲಿ ಅಂತ ಹೇಳ್ಬಿಟ್ಟು ಒಂದು ಕಾಂಪೌಂಡನ್ನು ಆ್ಯಡ್ ಮಾಡ್ತಾರೆ. ಸ್ಮೆಲ್ಗೋಸ್ಕರ ಪಿರಿಡಿನ ಕಾಂಪೌಂಡನ್ನು ಆ್ಯಡ್ ಮಾಡ್ತಾರೆ. ಬಟ್ ಈ ಥರ ಆ್ಯಡ್ ಮಾಡೋದ್ರಿಂದ ಆಲ್ಕೋಹಾಲು ತನ್ನ ನೇಚರನ್ನು ಕಳ್ಕೊಳ್ಳುತ್ತೆ. ಅದನ್ನು ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಏನು ಆ್ಯಡ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳೇಬಿಟ್ಟೆ ಯಾವುದು. ಸ್ಮೆಲ್ ಬರಲಿ ಅಂತ ಹೇಳಿ ಪಿರಿಡಿನ್ನು ಮತ್ತು ಕಲರ್ ಬರಲಿ ಅಂತ ಹೇಳಿ ಕಾಪರ್ ಸಲ್ಫೇಟನ್ನು ಆ್ಯಡ್ ಮಾಡ್ತಾರೆ. ಸೊ ಅದರಿಂದ ಆಪ್ಷನ್ ಸಿ ಆಗುತ್ತೆ. ಇದು ಕೂಡ ಆಲ್ಕೋಹಾಲ್ ಚಾಪ್ಟರ್ ಬರುತ್ತೆ ನಿಮಗೆ. ಲಾಸ್ಟ್ ಇಂಡಸ್ಟ್ರಿಯಲ್ ಪ್ರಿಪ್ರೇಷನ್ಸ್ ಅಂತೆಲ್ಲ ಕೊಟ್ಟಿದ್ದಾನೆ. ಇಂಡಸ್ಟ್ರಿನಲ್ಲಿ ಮೆಥನಾಲ್ ಪ್ರಿಪೇರ್ ಮಾಡೋದು ಹೇಗೆ, ಮತ್ತು ಫರ್ಮೆಂಟೇಷನ್ ಮಾಡಿ ಎಥನಾಲ್ ಪ್ರಿಪೇರ್ ಮಾಡೋದು ಹೇಗೆ, ಅಲ್ಲಿ ಲಾಸ್ಟಿಗೆ ನಿಮಗೆ ಲೈನ್ ಬರುತ್ತೆ. ಇದನ್ನು ಡಿನ್ಯಾಚರ್ಡ್ ಆಲ್ಕೋಹಾಲ್ ಅಂತ ಕರಿತೀವಿ. ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಯೋಮಾಲಿಕ್ಯೂಲ್ ಚಾಪ್ಟರ್ಲು ಡಿನ್ಯಾಚುರೇಷನ್ ಅಂತಿದೆ. ಬಟ್ ಅದು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್ ಅದು. ಬಟ್ ಇದು ಡಿನ್ಯಾಚುರೇಷನ್ ಆಫ್ ಆಲ್ಕೋಹಾಲ್ಸ್ ಇದು. ಸೊ ಕಾಪರ್ ಸಲ್ಫೇಟ್, ಪಿರಿಡಿನ್ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನು ಸೊಲ್ಯೂಷನಿಂದ ಇನ್ನೊಂದು ಕ್ವಶನ್ ಇದೆ. ಡ್ಯೂರಿಂಗ್ ಆಸ್ಮೋಸಿಸ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫ್ರಮ್ ಅಂತ ಕೇಳ್ತಾ ಇದ್ದಾರೆ. ಆಸ್ಮೋಸಿಸ್ ಡೆಫಿನೇಷನ್ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಏನು ಆಸ್ಮೋಸಿಸ್ ಅಂದರೆ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ ಆಗಬೇಕು. ಎಲ್ಲಿಂದ, ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳಿ ಕಲ್ತಿರ್ತೀರ. ಸೊ ಇಲ್ಲಿ ಲೋಯರ್ ಟು ಹೈಯರ್ ಅಂತ ಕೊಟ್ಟಿಲ್ಲ, ಓಕೆನಾ. ಒಂದು ಹೈಯರ್ ಟು ಲೋಯರ್ ಅಂತ ಕೊಟ್ಟಿದ್ದಾರೆ, ಇದಾಗಲ್ಲ. ಆಸ್ಮೋಟಿಕ್ ಪ್ರೆಷರ್ ಕೊಟ್ಟಿದ್ದಾರೆ, ಹೈಯರ್ ಆಸ್ಮೋಟಿಕ್ ಟು ಲೋಯರ್, ಅದು ಆಗಲ್ಲ, ಓಕೆನಾ. ಇನ್ನು ಲೋಯರ್ ಆಸ್ಮೋಟಿಕ್ ಪ್ರೆಷರ್ ಇದೆ ಅಥವಾ ಕಾನ್ಸಂಟ್ರೇಷನ್ ಕಡಿಮೆ ಇದ್ದಾಗ ಸೊಲ್ಯೂಷನ್ ಏನಾಗುತ್ತೆ, ಆಸ್ಮೋಟಿಕ್ ಪ್ರೆಷರು ಕಡಿಮೆ ಇರುತ್ತೆ. ಕೇಳಿ, ಪೈ ಇಸ್ ಈಕ್ವಲ್ ಟು ಏನರಪ್ಪ, CRT ಅಲ್ವಾ. ಅಂದರೆ ಆಸ್ಮೋಟಿಕ್ ಪ್ರೆಷರು ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಕಡಿಮೆ ಇದ್ದಾಗ ಆಸ್ಮೋಟಿಕ್ ಪ್ರೆಷರು ಕಡಿಮೆ. ಆಸ್ಮೋಟಿಕ್ ಪ್ರೆಷರ್ ಕಡಿಮೆ ಇದ್ದರೆ ಅದನ್ನು ಹೈಪೋಟೋನಿಕ್ ಅಂತ ಕರಿತೀವಿ ಅಲ್ವಾ. ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇದ್ದರೆ ಅದನ್ನು ರೆಫರೆನ್ಸ್ ಸೊಲ್ಯೂಷನ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಹೈಪರ್ ಅಂತ ಕರಿತೀವಿ. ಸೊ ಅವ್ರು ಇಂಡೈರೆಕ್ಟಾಗಿ ಲೋಯರಿಂದ ಹೈಯರ್ಗೆ ಮೂವ್ ಆಗುತ್ತೆ ಅಂತ ನೀವೇನು ಕಲ್ತಿದ್ರೋ ಡೆಫಿನಿಷನ್ನು, ಅದನ್ನು ಇಂಡೈರೆಕ್ಟಾಗಿ ಏನಂತ ಹೇಳ್ತಾ ಇದ್ದಾರೆ, ಹೈಪೋಯಿಂದ ಹೈಪರ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೈಪೋಟೋನಿಕ್ಕಿಂದ ಹೈಪರ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಲೋಯರ್ ಟು ಹೈಯರ್ ಕಾನ್ಸಂಟ್ರೇಷನ್. ಅರ್ಥ ಆಯ್ತೇನಪ್ಪ. ಸೊ ಅದು ಲೋಯರ್ನ ಹೈಪೋ ಅಂತ ಏನಕ್ಕೆ ಕರಿತೀವಿ ಅಂತ ಗೊತ್ತಾಯ್ತಾ. ಸೊ ಕಾನ್ಸಂಟ್ರೇಷನ್ ಕಡಿಮೆ ಇದ್ದರೆ ಪ್ರೆಷರ್ ಕಡಿಮೆ ಇರುತ್ತೆ, ಆಸ್ಮೋಟಿಕ್ ಪ್ರೆಷರ್ ಕಡಿಮೆ ಇರೋದನ್ನ ನಾವೇನಂತ ಕರಿತೀವಿ, ಹೈಪೋಟೋನಿಕ್ ಸೊಲ್ಯೂಷನ್. ಅರ್ಥ ಆಯ್ತಾ. ಸೊ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಕ್ವಶನ್ಸು, ನೋಡ್ಕೊಳ್ಳಿ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್, ಇದು ಕ್ಯಾರೆಕ್ಟರ್ಸ್ ಆಫ್ ಡಿ ಬ್ಲಾಕಲ್ಲಿ ಓದ್ತೀರಾ. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂದರೆ ಏನು, ಅದ್ರ ಕ್ಯಾರೆಕ್ಟರ್ಸು. ಯೂಶಲಿ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಮಾಡೋದ್ರಿಂದ ಅದರ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪ್ಯೂರ್ ಮೆಟಲ್ ಏನಿತ್ತು ಅದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಗ್ರೇಟರ್ ಅಂತ ಬರಬೇಕು. 16ನೇದಕ್ಕೆ ಗ್ರೇಟರ್ ದ್ಯಾನ್ ದ ಪ್ಯೂರ್ ಮೆಟಲ್. ಈಗ ಐರನ್ ಇದೆ, ಐರನ್ದ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಜನರಲಿ. ಬಟ್ ಇದಕ್ಕೆ ನೀವು ಹೈಡ್ರೋಜನ್ ಅಥವಾ ಕಾರ್ಬನ್ ಅಥವಾ ನೈಟ್ರೋಜನ್ ಟ್ರ್ಯಾಪ್ ಮಾಡಿದಾಗ ಇಂಟರ್ಸ್ಟಿಷಿಯಲ್ ಅಂತ ಕರಿತೀವಿ. ಅದನ್ನು ಟ್ರ್ಯಾಪ್ ಮಾಡಿದಾಗ ಅದರ ಮೆಲ್ಟಿಂಗ್ ಪಾಯಿಂಟು ಮೊದಲೇನಿತ್ತು ಅದಕ್ಕಿಂತ ಇನ್ನೂ ಜಾಸ್ತಿ ಆಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ವರ್ಡ್ ಹೇಳ್ತಾನೆ, ಸಮ್ಟೈಮ್ಸು ಅದು ಹಾರ್ಡ್ನೆಸ್ಸು ಡೈಮಂಡಷ್ಟು ಹಾರ್ಡ್ನೆಸ್ ಬರುತ್ತೆ ಅಂತ. ಬಟ್ ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಆಗುತ್ತೆ, ಮೊದಲೇನಿತ್ತು ಅದಕ್ಕಿಂತ ಜಾಸ್ತಿ ಆಗುತ್ತೆ, ಓಕೆನಾ. ಇದು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ದು ಕ್ಯಾರೆಕ್ಟರ್ಸ್ನ ನೀವು ಓದಿರ್ತೀರಾ. ನೆಕ್ಸ್ಟ್ ಕ್ವಶನ್ನು, ಬೆನ್ಸಿನ್ ಡಯಾಸೋನಿಯಂ ಫ್ಲೂರೋಬೋರೇಟ್ ಆನ್ ಹೀಟಿಂಗ್ ಡಿಕಂಪೋಸ್ ಟು ಗಿವ್. ಇದು ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡಿಂದ ಫ್ಲೂರೋಬೆನ್ಸಿನ್ನ ಪ್ರಿಪೇರ್ ಮಾಡ್ತಿರ್ತೀರ ನೋಡಿ. ಇದು ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡು N2Cl. ಇದಕ್ಕೇನು ಮಾಡ್ತೀರಾ, ಫ್ಲೂರೋಬೋರಿಕ್ ಆ್ಯಸಿಡನ್ನು ಹಾಕ್ತೀರಾ, HbF4 ಅಲ್ವಾ. ಅದೇನಾಗುತ್ತೆ ನಿಮಗೆ, ಬೆನ್ಸಿನ್ ರಿಂಗು ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ, HCl ರಿಮೂವ್ ಆಗಿಬಿಟ್ಟು ಅಲ್ವಾ, N2BF4 ಅಲ್ವಾ.
ಸೊ ಈ ಕಾಂಪೌಂಡನ್ನು ನಾವೆಂತ ಕರಿತೀವಿ, ಬೆನ್ಸಿನ್ ಡೈಅಜೋನಿಯಂ ಫ್ಲೂರೋಬೋರೇಟ್ ಅಂತ ಕರಿತೀವಿ, ದಿಸ್ ಕಾಂಪೌಂಡ್. ಸೊ ಇದನ್ನು ನೀನು ಫರ್ದರ್ ಹೀಟ್ ಮಾಡೋದ್ರಿಂದ N2 ಗ್ಯಾಸ್ ರಿಲೀಸ್ ಆಗಿಬಿಟ್ಟು ನಿಮಗೇನು ಬರುತ್ತೆ, ಫ್ಲೂರೋಬೆನ್ಸಿನ್ ಬರುತ್ತೆ, ಪ್ಲಸ್ N2 ಗ್ಯಾಸ್ ಬರುತ್ತೆ, ಪ್ಲಸ್ ಬೋರಾನ್ ಟ್ರೈಫ್ಲೋರೈಡ್ ಬರುತ್ತೆ, ಫ್ಲೂರೋಬೆನ್ಸಿನ್ ಬರ್ತದೆ. ಸೊ ಇದು ಫ್ಲೂರೋಬೆನ್ಸಿನ್ನ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಮೆಥಡ್ ಇದು, ಹೌದಾ. ಎಲ್ಲಿ ಡೈಅಜೋಟೈಸೇಷನ್ ಆದಮೇಲೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ದು ರಿಯಾಕ್ಷನ್ಸ್ ಇದೆ ಒಂದಷ್ಟು, ಅಲ್ಲಿ ನೀವು ಕಲಿತೀರ, ಆಯಿತಾ. ಸೊ ಅದರಿಂದ ಆನ್ಸರ್ ಏನಾಗಬೇಕಪ್ಪ, ಇದು ಫ್ಲೂರೋಬೆನ್ಸಿನ್ ಬರ್ತದೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಎಲ್ಲಿದೆ ಫ್ಲೂರೋಬೆನ್ಸಿನ್ ಬರುತ್ತೆ ಅಂತ, ಇಲ್ಲಿದೆ. ಸೊ ಕ್ವಶನ್ ನಂಬರ್ 17ಕ್ಕೆ ಫ್ಲೂರೋಬೆನ್ಸಿನ್. ನೆಕ್ಸ್ಟ್ ದ ಸಿಂಪ್ಲೆಸ್ಟ್ ಹೈಡ್ರಾಕ್ಸಿ ಡೆರಿವೇಟಿವ್ ಆಫ್ ಬೆನ್ಸಿನ್. ಎಲ್ಲರೂ ಹೇಳ್ಬೋದು ಬೆನ್ಸಿನ್ದು ಹೈಡ್ರಾಕ್ಸಿ ಡೆರಿವೇಟಿವ್ ಯಾವುದು ಅಂತ ಹೇಳಿದ್ರೆ ಫಿನಾಲ್. ಬೆನ್ಸಿನ್ ಮೇಲೆ OH ಬಂದರೆ ಅದನ್ನು ಫಿನಾಲ್ ಅಂತೀವಿ. ಸೊ ಕ್ವಶನ್ ನಂಬರ್ 18ಗೆ ಫಿನಾಲ್ ಇಸ್ ದ ಆನ್ಸರ್. ವೆನ್ ಎ ನಾನ್ ವಾಲಟೈಲ್ ಸಲ್ಯೂಟ್ ಈಸ್ ಆ್ಯಡೆಡ್ ಟು ಪ್ಯೂರ್ ಸಾಲ್ವೆಂಟ್ ದ ಫ್ರೀಸಿಂಗ್ ಪಾಯಿಂಟ್. ಕಾಲಿಗೇಟಿವ್ ಪ್ರಾಪರ್ಟಿಲೇ ನೀವು ಹೇಳ್ತೀರಾ, ಏನಂತ ಹೇಳ್ತೀರಾ, ಕಾಲಿಗೇಟಿವ್ ಪ್ರಾಪರ್ಟಿ 4, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಅಲ್ಲೇ ಇದೆ ನೋಡಿ. ಸೊ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ ಅರ್ಥ, ಫ್ರೀಸಿಂಗ್ ಪಾಯಿಂಟು ಒಂದು ನಾನ್ ವಾಲಟೈಲ್ ಸಲ್ಯೂಟ್ ಆ್ಯಡ್ ಮಾಡಿದಾಗ ಸಾಲ್ವೆಂಟು ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಅದರಿಂದ ಕ್ವಶನ್ ನಂಬರ್ 19ಕ್ಕೆ ಡಿಕ್ರೀಸಸ್. ಬಟ್ ಇದೇ ಕ್ವಶನ್ ಅವರು ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಾ, ಬಾಯ್ಲಿಂಗ್ ಪಾಯಿಂಟ್ಗಿಂತ ಮುಂಚೆ ಹೊರಡು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀರಾ. ಎಲಿವೇಶನ್ ಅಂದರೆ ಏನು, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಅದರಿಂದ ಕ್ವಶನ್ ನಂಬರ್ 19ಗೆ ಆನ್ಸರು ಡಿಕ್ರೀಸಸ್ ಅಂತ ಬರೀಬೇಕು. ಓಕೆನ್ರಪ್ಪ. ಇನ್ನು ಓಝೋನೋಲಿಸಿಸ್ ಆಫ್ ಆಲ್ಕೀನ್ ಫಾಲೋಡ್ ಬೈ ರಿಯಾಕ್ಷನ್ ವಿತ್ ಜಿಂಕ್ ಡಸ್ಟ್ ಆ್ಯಂಡ್ ವಾಟರ್ ಗಿವ್ಸ್ ದಿಸ್ ಅ ಬೆಸ್ಟ್ ಮೆಥಡ್ ಟು ಪ್ರಿಪೇರ್ ದ ಆಲ್ಡಿಹೈಡ್ಸ್. ಓಕೆನಾ. ಸೊ ಆಲ್ಕೀನ್ನ ತೊಗೊಂಡು ನೀವು ಜಿಂಕ್ ಡಸ್ಟ್ ಮತ್ತು ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮ್ಗೇನು ಬರುತ್ತೆ, ಆಲ್ಡಿಹೈಡ್ಸ್ ಬರುತ್ತೆ 20th. ಬಟ್ ಕೀಟೋನ್ಸು ಬರ್ತದೆ. ಓಕೆನಾ. ಸೊ ಯಾವ ಆಲ್ಕಿನ್ ತೊಗೋತೀವಿ ಅನ್ನೋದು ಇಂಪಾರ್ಟೆಂಟ್. ಇದು ಫಸ್ಟ್ ಇಯರ್ಲಿ ಹೈಡ್ರೋಕಾರ್ಬನ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಈ ರಿಯಾಕ್ಷನ್ನ ಕಲ್ತಿರ್ತೀರಾ. ಬಟ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳ್ತಾನೆ, ಆಲ್ಡಿಹೈಡ್ಸ್ ಚಾಪ್ಟ್ರಲ್ಲಿ ಇದನ್ನು ನೀವು ಕಲ್ತ್ಕೋಬೇಕು ಅಂತ ಒಂದು ಲೈನ್ ಕೊಟ್ಬಿಡ್ತಾನೆ. ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ ಅವರು, ಬಟ್ ಕಲ್ತ್ಕೋಬೇಕು ನೀವು, ಅದು ಆಲ್ರೆಡಿ ಫಸ್ಟ್ ಇಯರ್ಲಿ ಆಗಿದೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಲೈನ್ ಕೊಟ್ಬಿಟ್ಟಿದ್ದಾರೆ. ಅಂದಮೇಲೆ ನೀವು ಅದನ್ನು ಕಲಿಬೇಕು. ಅರ್ಥ ಆಯ್ತಾ. ಫಾರ್ ಎಕ್ಸಾಂಪಲ್ ಅದೇ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಾದ್ರೆ ನೋಡಿ. ಒಂದು ಆಲ್ಕಿನ್ ಹೀಗಿರುತ್ತೆ, ಆಯಿತಾ. ಸೊ ಓಝೋನೋಲಿಸಿಸ್ ಅಂದರೆ ಏನು ಮಾಡ್ತೀರಾ, ಓಝೋನ್ನ ಆ್ಯಡ್ ಮಾಡ್ತೀರಾ ಮತ್ತು ಜಿಂಕ್ ಮತ್ತು ವಾಟರ್ನ ಆ್ಯಡ್ ಮಾಡಿದಾಗ ನಿಮಗೆ ಡಬಲ್ ಬಾಂಡು ಬ್ರೇಕ್ ಆಗುತ್ತೆ ಇಲ್ಲಿ. ಓಕೆ, ಡಬಲ್ ಬಾಂಡ್ ಬ್ರೇಕ್ ಆಗಿ ಈ ಡಬಲ್ ಬಾಂಡೆಡ್ ಸೈಡ್ ಕಾರ್ಬನ್ಸ್ ಇರ್ತದಲ್ಲ, ಇದೇನಾಗುತ್ತೆ ನಿಮಗೆ ಆಲ್ಡಿಹೈಡ್ ಆಗುತ್ತೆ. ಈ ಥರ ಆಲ್ಡಿಹೈಡ್ಸ್ ಆಗುತ್ತೆ. ಬಟ್ ಸಮ್ಟೈಮ್ಸ್ ಕೀಟೋನ್ಸ್ ಆಗುತ್ತೆ, ಏಕೆಂದರೆ ಇಲ್ಲಿ ಬ್ರಾಂಚಿಂಗ್ ಇದ್ರೆ ಏನಾಗುತ್ತೆ, ಕೀಟೋನ್ ಆಗುತ್ತೆ. ಬಟ್ ನಮಗಲ್ಲಿ ಅದು ಆಪ್ಷನ್ ಇಲ್ಲ, ಆಲ್ಡಿಹೈಡ್ಸ್ ಒಂದಿರೋದು. ಸೊ ಆಲ್ಡಿಹೈಡ್ ಟಿಕ್ ಮಾಡ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ಫಸ್ಟ್ ಮಾಡೆಲ್ ಪೇಪರ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಮಾಡೆಲ್ ಪೇಪರ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಜೊತೆಗೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.